ಸರ್ ತುಂಬಾ ಚೆನ್ನಾಗಿ ಯೋಗ. ಸ್ನೇಹಿತರೆ, ಬಿಂದು ಮಾಧವ ಅವರು ನಮ್ಮ ಜೊತೆ ಯೋಗಾಸನದ ಬಗ್ಗೆ ಮಾತಾಡಿದ್ರು. ಅದ್ರ ಬಗ್ಗೆ ನೇತ್ರಾವತಿ ಏನು ಹೇಳ್ತಾರೆ, ಮತ್ತೆ ನಮ್ಮ ಬೇರೆ ಬೇರೆ ಆನ್ಲೈನ್ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ. ಬಿಂದು ಮಾಧವ್ ಸರ್ ನಾನು ಗ್ರಾಟಿಟ್ಯೂಡ್ ಫಂಕ್ಷನ್ ಅಲ್ಲಿ ನೋಡಿದ್ದೀನಿ ಸರ್. ಮತ್ತೆ ಅವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. ಯಾಕಂದ್ರೆ ಯೋಗ ಮತ್ತು ಆಹಾರ ಪದ್ಧತಿ ಮತ್ತೆ ಈಗ ರಂಗೋಲಿ ಹಾಕೋದ್ರಿಂದ ಹೆಣ್ಣು ಮಕ್ಕಳಿಗೆ ಏನು ಯಾವ ಇನ್ವಾಲ್ವ್ಮೆಂಟ್ ಆಗಿ ರಂಗೋಲಿ ಹಾಕೋದ್ರಿಂದ ಅದನ್ನು ಒಂದು ಯೋಗನೇ, ಒಂದು ಬೊಟ್ಟು ಇಡೋದು ಹಿಡ್ಕೊಂಡು ಅದನ್ನು ಒಂದು ಯೋಗನೇ, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಸವಿಸ್ತಾರವಾಗಿ ತಿಳಿಸಿಕೊಟ್ರು ಸರ್. ಅವರು ತುಂಬಾ ಖುಷಿ ಅನಿಸ್ತದ. ಮತ್ತೆ ಗಣಪತಿ ವ್ಯಾಯಾಮದ ಬಗ್ಗೆ ಅದು ಹೇಳಿದ್ರು, ಅದೊಂದು ನಾವು ಹೊಸದಾಗಿ ಕೇಳೋದು ಸರ್ ಅವರ ಇದರಿಂದ ಅಂತ ಅನಿಸ್ತು. ಮತ್ತೆ ಈ ಪ್ರತಿಯೊಂದನ್ನು ಸರ್ ಅವರು ಎಷ್ಟು ಅಂದ್ರೆ ಮಾತನಾಡುವ ಶೈಲಿಯ ತುಂಬಾ ಚೆನ್ನಾಗಿ, ಅಂದ್ರೆ ಮೊದಲು ಸರ್ ಅವ್ರು 5 ನಿಮಿಷ ಮಾತಾಡೋಕ್ಕೂ ಹೆದರ್ತಿದ್ರು ಅಂತ, ಅವ್ರು ಯಾವುದೇ ನಿರ್ಭಯದಿಂದಾನೇ ಮಾತಾಡಿದ್ರು ಸರ್ ಆಗುವಾಗೇನೆ ಅಂತೇಳಿ ಅನಿಸ್ತು. ನನಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಅವರೇ ಸಾಕ್ಷಿ. ಈ ಮೇಡಮ್ ಒಬ್ರು ಕನೆಕ್ಟ್ ಆಗಿದಾರಲ್ಲ, ಅವ್ರ ಮನೆಯವರು, ಅವ್ರು ಮಾತಾಡ್ತಿದ್ರ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತು. ಎಸ್. ಥ್ಯಾಂಕ್ ಯು. ಹೌದ್ ತಾನೆ, ನಾನೇನು ಸುಳ್ಳು ಹೇಳ್ತಾ ಇದ್ದೀನಾ? ಇಲ್ಲ ಸರ್, ನಿಜಾನೇ. ಆ, ಪ್ರವೀಣ್, ನಿಮ್ಗೇನ್ ಅನ್ನಿಸ್ತು? ಹಾ ಸರ್, ನಮಸ್ಕಾರ ಸರ್. ಸರ್, ಬಿಂದು ಮಾಧವ್ ಸರ್ ಚೆನ್ನಾಗಿ ಹೇಳ್ಕೊಟ್ರು. ಅಂದ್ರೆ ಸ್ಟಾರ್ಟಿಂಗ್ ಲಿಂತ್ರ ಅವರು ಎಷ್ಟು ಸ್ಪಾಂಟೇನಿಯಸ್ ಆಗಿ ಎಲ್ಲಾ ಕ್ವಶನ್ಸ್ ಕೇಳಿದ್ದಕ್ಕೆ ಎಷ್ಟು ವಿಸ್ತಾರವಾಗಿ ಎಲ್ಲಾ ಚೆನ್ನಾಗಿ ಹೇಳ್ಕೊಟ್ರು. ಅವರು ಯೋಗ ಮತ್ತು ಧ್ಯಾನ ಇದ್ರ ವ್ಯತ್ಯಾಸ ಹೇಳ್ಕೊಟ್ರು. ಆಮೇಲೆ ಯೋಗಕ್ಕೆ ಆಮೇಲೆ ಆಹಾರಕ್ಕಿರುವ ಲಿಂಕ್, ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು ಅದನ್ನ ಹೇಳ್ಕೊಟ್ರು. ಆಮೇಲೆ ನಮ್ಗೆ ಈಗೋ ಈಗೋ ಅಹಂ ಹೇಗ್ ತೆಗಿಬೇಕು ಅದನ್ನ ಹೇಳ್ಕೊಟ್ರು. ಒಟ್ಟಾರೆಯಾಗಿ ಅವರು ಇವತ್ತು ನಮ್ಗೆ ಆ ಯೋಗ ಮತ್ತು ಧ್ಯಾನದ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ರು ಸರ್. ಓಕೆ, ವಿಕಾಸ್ ಹೇಳಿದ್ರಲ್ಲ, ಎಸ್. ಹೇಳಿ ಎಸ್ ಹೇಳಿ ಎಸ್ ಹೇಳಿ. ಸರ್, ಖಂಡಿತವಾಗಿ ಸರ್. ಯೋಗ ಗುರು ಅವರು ನಮ್ಮ ಬಿಂದು ಮಾಧವ್ ಅವರು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಯಾಕೆಂದ್ರೆ ದೇಹ, ಉಸಿರಾಟ ಮತ್ತು ಚಾಲನೆ, ವಿವಿಧ ಆಸನಗಳಲ್ಲಿ ನಮ್ಮ ಶಾರೀರಿಕ ಭಂಗಿಗಳನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಾವು ಅಲ್ಲಿ ಯೋಗ ಮಾಡಬೇಕು ಅಂತ ಹೇಳಿದ್ರು ನಮಗೆ. ನಾವು ಬೆಳಗಿನ ಜಾವ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದೇಳ್ಬೇಕು. ಎದ್ದೇಳಲಿಕ್ಕೆ ಆ ಮನಸ್ಸನ್ನ, ಸ್ಥಿರ ಮನಸ್ಸನ್ನ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರು. ಯಾಕೆಂದ್ರೆ ಆ ಟೈಮ್ನಲ್ಲಿ ಮಾಡಿದ್ರೆ ನಮಗೆ ಯೋಗಾಭ್ಯಾಸ ಒಂದು ದಿನನಿತ್ಯ ಕಾರ್ಯಗಳಿಗೆ ನಮಗೆ ಅನುಕೂಲ ಆಗ್ತಿದೆ ಅಂತ. ಆಹಾರ ಮತ್ತೆ ಯೋಗ ಯಾವ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗೇನೆ ಮಹಿಳೆಯರಿಗೆ ಆ ವಿಚಾರದಲ್ಲಿ ಅವರ ಒಂದು ಯೋಗ ಯಾವ ಟೈಮ್ನಲ್ಲಿ ಮಾಡಬೇಕು, ಅಭ್ಯಾಸಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರು. ಖಂಡಿತವಾಗಿ ಅವರು ಲಾಸ್ಟಲ್ಲಿ ಕೊನೆಗೆ ಹೋಗ್ತಾ ಹೇಳಿದ್ರು, ಮಿತಮುಖ್ ಮತ್ತೆ ಋತುಮುಖ್ ಅಂತ ಹೇಳಿ ಆ ಅಂಶ ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ಆಹಾರ ಪದ್ಧತಿಯಿಂದ ಹೇಳ್ಬೋದು, ಯಾವ ಕಾಲಘಟ್ಟದಲ್ಲಿ ಮಳೆಗಾಲದಲ್ಲಿ ಇರ್ಬೋದು, ಶೀತಕಾಲದಲ್ಲಿ ಇರ್ಬೋದು, ಬೇಸಿಗೆ ಕಾಲದಲ್ಲಿ ಯಾವ ಆಹಾರ ಪದ್ಧತಿಗಳನ್ನು, ಹಣ್ಣುಗಳನ್ನು ಅಂತ ನಮಗೆ ಆರೋಗ್ಯ ವಿಚಾರದಲ್ಲಿ ಚೆನ್ನಾಗಿ ಹೇಳಿದ್ರು. ಹಾಗೇನೆ ಅವರೂ ಒಂದು ಮುಂದೆ ಮೊದಲನೇದಾಗಿ ಯೋಗ ಗುರು ಆಗಿದ್ರು. ಅವ್ರು ಮಾತಾಡಬೇಕು ಅಂತೇಳಿ, ಮಾತುಗಾರಿಕೆ ಕಲಿಬೇಕು ಆ, ಅಂತ ಹೇಳಿ ನಿಮ್ಮ ಮಾರ್ಗದರ್ಶನಕ್ಕೆ ಬಂದಿದ್ದಾರೆ. ನಿಮ್ಮ ಮಾರ್ಗದರ್ಶನ ಪಡೆದು ಇವತ್ತು ನಮ್ಮೆಲ್ಲರ ಮುಂದೆ ಮುಂದೆ ಅವರು ಮಾತಾಡಲಿಕ್ಕೆ ತುಂಬಾ ಸೊಗಸಾಗಿ ಒಳ್ಳೆ ವಿಚಾರವನ್ನೇ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಸರ್. ಓಕೆ, ಎಸ್ ಸುದರ್ಶನ್. ಹೌದು ಸರ್. ಯೋಗದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರು ಸರ್. ಬಹಳ ಸರಳವಾಗಿ ತಿಳಿಸ್ಕೊಟ್ರು. ಮತ್ತೆ ಅಷ್ಟು ಸರಳವಾಗಿ ತುಂಬಾ ಈಸಿಯಾಗಿ ನಮಗೆಲ್ರಿಗೂ ನಮ್ಗೆ ಅರ್ಥ ಆಗುವಂತ ಭಾಷೆಗಳಲ್ಲೇನೆ ಚೆನ್ನಾಗಿ ತಿಳಿಸ್ಕೊಟ್ರು. ಮತ್ತೆ ಅವ್ರದ್ದು ಹೇಳಿದ್ದು ಹೇಗಿತ್ತು ಅಂದ್ರೆ, ಅಂದ್ರೆ ಅವ್ರು ಮಾತಾಡ್ತಿದ್ದಾಗೆ ಅಥವಾ ವಿಷಯ ತಿಳಿಸಿ ಇದು ನಮಗೆ ಏನ್ ಅನಿಸ್ತಿತ್ತು ಅಂದ್ರೆ, ಯೋಗ ಅನ್ನೋದು ಕಾಂಪ್ಲಿಕೇಟೆಡ್ ಅಲ್ಲ, ಬಟ್ ಏನು ಈಸಿಯಾಗಿ ಇದೆ. ಬಟ್ ಅದನ್ನ ನಾವು ಕಾಂಪ್ಲಿಕೇಶನ್ ಮಾಡ್ಕೊಂಡಿದೀವಿ. ನಾವು ಅದನ್ನ ಗಮನ ಇಟ್ಟು ಈಸಿಯಾಗಿನೇ ಮಾಡ್ಕೊಂಡು ಹೋದ್ರೆ ಖಂಡಿತ ನಾವು ಕೂಡ ಯೋಗ ಆರಾಮಾಗಿ ಮಾಡ್ಬೋದು ಅನ್ನೋದು ತಿಳಿತು ಸರ್. ಎಸ್, ಪಾಂಡುರಂಗ. ಸರ್ ನಮಸ್ತೆ ಸರ್. ಬಿಂದು ಮಾಧವ್ ಸರ್ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಾರ ಸರ್. ಮೊದ್ಲೇ ಫಸ್ಟ್ ಸ್ಟಾರ್ಟಿಂಗ್ ಸರ್ ಅವ್ರು ಹೇಳಿದ್ರು, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತ ಒಳಗ 4 ರಿಂದ 6 ಗಂಟೆ ಒಳಗೆ ಏನು ಎದ್ದು ನಾವು ಕೌಶಲ್ಯತೆಯಿಂದ ನಾವು ಏನು ಯೋಗವನ್ನು ಮಾಡ್ತೇವೆ, ಅದು ಇಚ್ಛಾಶಕ್ತಿ ವೃದ್ಧಿ ಮಾಡ್ತೈತೆ ಅಂತ ಹೇಳಿದ್ರು ಸರ್. ಆಮೇಲೆ ಇನ್ನೊಂದು ಗಣಪತಿ ವ್ಯಾಯಾಮ ಬಗ್ಗೆನೂ ಹೇಳಿದ್ರು. ಆಮೇಲೆ ಅದು ಇನ್ನೊಂದೇನಂದ್ರೆ ತಾಮಸಿಕ ಆಹಾರ ಬಗ್ಗೆ ಹೇಳಿದ್ರು, ತಾಮಸಿಕ ಮತ್ತು ಸಾತ್ವಿಕ ಆಹಾರ ಬಗ್ಗೆ ಹೇಳಿದ್ರು ಸರ್. ಅಂದ್ರ ನಾವು ತಾಮಸಿಕ ಸಾತ್ವಿಕ ಆಹಾರ ನಾವು ತಿಂದ್ರ ನಮ್ಮ ಬುದ್ಧಿಶಕ್ತಿ ಹೆಚ್ಚೈತಿ. ಆ ಸಾತ್ವಿಕ ಇದ್ರೆ ನಮ್ಮಲ್ಲಿ ಇರುವಂತ ಆ ಎಸ್, ನಿಮ್ಮೆಲ್ಲರ ಅನಿಸಿಕೆಗಳು ತುಂಬ ಚೆನ್ನಾಗಿ ತಾವು ತಿಳಿಸಿದ್ರಿ. ಯೋಗ ಗುರುಗಳು ಬಿಂದು ಮಾಧವ ಆ, ಅವರು ತಮ್ಮ ಜೀವನದಲ್ಲಿ ತಾವು ಪಾಲಿಸಿಕೊಂಡು ಬಂದಂತಹ ವಿಚಾರಗಳನ್ನೇ ನಮ್ಮೆಲ್ಲರ ಜೊತೆ ಹಂಚಿಕೊಂಡರು.
ಅವರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮತ್ತು ಅವರ ಬಗ್ಗೆ ನೀವೆಲ್ಲರೂ ಮಾತಾಡಿದ್ರಿ, ನಿಮ್ಗೆಲ್ರಿಗೂ ಧನ್ಯವಾದ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.